ಸೊಸೆ 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 ಫ್ರೆಂಡ್ಸ್ ಸರಿ, ಫ್ರೆಂಡ್ಸ್ ಆದ್ಮೇಲೆ ಹೇಳೋದು ಕೇಳೋದು ಅದು ಇದು ಕೊಡೋದು ತಗೊಳ್ಳೋದು ಎಲ್ಲ ಇರುತ್ತೆ ಅಲ್ಲ? ಬರೀ ಮಾತಾಡೋದಿರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನಿರೋದಕ್ಕೆ ಸಾಧ್ಯ? ಹಾಗಾದ್ರೆ ಇದೇನು? ಇದು ನೀನೇ ಇದನ್ನ ಬಿಸಾಕಿದ್ದು, ಮತ್ತೆ ಇದು ನನಗೆ ಸಿಕ್ಕಿದ್ದು ನಿನ್ನ ರೂಮಲ್ಲಿ. ನೀವು ಏನ್ ಮಾಡಿದ್ರು ನನಗದು ಗೊತ್ತಾಗೋಲ್ಲ ಅನ್ಕೊಂಡಿದ್ದೀನಿ. ನಾನು ಒಂದು ಹೆಣ್ಣೆ, ಒಂದು ಗಂಡು ಒಂದು ಹೆಣ್ಣನ್ನ ಯಾವ ರೀತಿ ನೋಡ್ತಾನೆ, ಒಂದು ಹೆಣ್ಣು ಆ ನೋಟನ್ನ ಯಾವ ರೀತಿ ಸ್ವೀಕರಿಸ್ತಾಳೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ಗೆಳೆತನ ಅನ್ನೋದು ಹಾಯ್ ಬಾಯಿಗಳಲ್ಲೇ ಇರುತ್ತೆ ಹೊತ್ತು ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಳ್ಳೋ ತನಕ ಬೆಳೆಯೋಲ್ಲ ಕೀರ್ತಿ. ರಾಘವನ್ ಫೋಟೋನ ಹತ್ರ ಇಟ್ಕೊಳ್ಳೋಷ್ಟು ಮುಂದುವರಿಯೋಲ್ಲ. ನೀನ್ ಕರ್ದಾಗ ಬರೋದು, ನೀನ್ ಒಪ್ಪಿದ್ದಕ್ಕೆ ಹೂ ಅನ್ನೋದು, ನಿನ್ನ ಯಾರಾದ್ರೂ ಏನಾದ್ರು ಅಂದ್ರೆ ನಿನಗ್ ಸಪೋರ್ಟ್ ಆಗಿ ನಿಲ್ಲೋದು. ಇದನ್ನೆಲ್ಲ ಒಪ್ಕೊಂಡು ಸುಮ್ಮನೆ ಮಾಡ್ತಾರ? ನೀನು ಮಾತಾಡದೆ ಮೌನವಾಗಿರೋದು ನನ್ಗೆ ಸುಮಾರು ಉತ್ತರಗಳನ್ನು ಕೊಡ್ತಾ ಇದೆ ಕೀರ್ತಿ. ಇದು ನನ್ನ ಮನೆ, ನಾನು ಈ ಮನೆಗೆ ಹಿರಿಯ ಸೊಸೆ. ನನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ, ಅದು ತೊಂದರೆ ಆಗಿ ನಿಂತಿರೋಳು ನೀನು ಕೀರ್ತಿ. ಆಶ್ರಮದಿಂದ ಬಂದಿರೋ ಆಶೀರ್ವಾದ ಅಂತ ನಿನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ವಿ. ಆದ್ರೆ ಅದೇ ಆಶೀರ್ವಾದ ನಮ್ಮನೆ ಮರ್ಯಾದೆ ಹೋಗೋ ಕಾರಣ ಆಗುತ್ತೆ ಅಂದ್ಮೇಲೆ ಅದು ನೋಡ್ಕೊಂಡು ನಾನು ಸುಮ್ಮನೆ ಎಲ್ಲೋ ರಾಘವನು ಮಾತ್ರ ನಿನ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಅವ್ನು ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ ನಾನು. ಅಂದ್ರೆ ಅವನು ಇಷ್ಟಪಟ್ಟಿದ್ ಗೊಂಬೆ ಅವನ್ ಫೋಟೋ ನೀನ್ ಇಟ್ಕೊಂಡಿದ್ಯಾ ಅಂದ್ಮೇಲೆ ನಿನಗೂ ಅವನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಇಂಥ ಒಂದು ಆಲೋಚನೆ ಇಟ್ಕೊಂಡು ಈ ಮನೇಲಿ ಅವ್ನ ಮದ್ವೆಗೆ ಹೇಗಿರ್ತೀಯ ನೀನು? ನೀನ್ ಈ ಮನೇಲಿ ಇದ್ರೆ ಈ ಮದ್ವೆ ನಡೆಯುತ್ತಾ? ಇಲ್ಲ, ಈ ಮದ್ವೆ ನಡೆಯಲ್ಲ. ನೀನ್ ಈ ಮನೇಲಿ ಇರ್ಕೂಡ್ದು. ನೀನ್ ಇವತ್ತೇ ಈ ಕ್ಷಣನೇ ಕಟ್ಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ಆಚೆ ಹೋಗ್ತಾ ಇರು. ನೀನ್ ತೋರಿಸ್ತಿರೋ ಒಳ್ಳೆತನ ಕೂಡ, ನೀನ್ ಆಡ್ತಿರೋ ನಾಟಕ ಅಂದ್ಮೇಲೆ ಈ ಒಗ್ಗಟ್ಟು ಕುಟುಂಬದಲ್ಲಿ ನಿನಗೆ ಜಾಗ ಇಲ್ಲ. ಅಳೋದು ನಿನಗೆ ಬಂದಿರೋ ಶಾಪ, ಇನ್ನೊಬ್ಬರನ್ನ ಅಳಿಸೋದು ಪಾಪ. ನಾಳೆ ದಿನ ನಿನ್ನ ಕಾರಣದಿಂದ ನಮ್ಮನೆಯವರೆಲ್ಲ ಕಣ್ಣೀರು ಹಾಕ್ಬೇಕಾಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನೋ, ನೀನು ಈ ಮನೇಲಿ ಇರ್ಕೊಡ್ದು, ಈ ಮನೆಯಿಂದ ಆಚೆ ತೊಲಗು. ಇನ್ನೊಂದು ಮಾತು, ಈ ಮನೆ ಅನ್ನ ತಿಂದಿದ್ದೀನಿ ಅನ್ನೋ ಋಣ ನಿನ್ಗಿದ್ರೆ ನಾನೇ ನಿನ್ನ ಈ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿರೋದು ಯಾರಿಗೂ ಗೊತ್ತಾಗ್ಕೂಡ್ದು. ನೀನಿದ್ದ ಆಶ್ರಮ ನಿನ್ಗೆ ಅಷ್ಟು ಸೌಜನ್ಯ ಹೇಳ್ಕೊಟ್ಟಿದೆ ಅನ್ಕೋತೀನಿ. ಅಯ್ಯೋ ಪಾಪ ಅನ್ನೋದು ಈ ಮನೆ ಹುಟ್ಟುಗುಣ. ನೀನ್ ಅದಕ್ಕೆ ಶಾಪ ಆಗ್ಬೇಡ. ಹೋಗಾಚೆ, ಆಚೆ ಹೋಗು ಅಂತ ನಾನು. ಏನ್ ಕಿರ್ತಮ್ಮ, ಬ್ಯಾಗ್ ಮತ್ತೆ ಆಗ್ಲೇರಿದೆ? ಅರ್ಜೆಂಟ್ ಕೆಲಸ ಇದೆ, ಹೊರಡ್ಬೇಕು. ಎಲ್ಲಿಗೆ? ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಎಲ್ಲಿಗೆ ಅಂತ ಕೇಳಬಾರ್ದು ಅನ್ನೋ ವಿಷಯ ನನಗೆ ಗೊತ್ತಿದೆ ಕೀರ್ತಿ. ಆದ್ರೆ ಇನ್ 2 ದಿವಸಕ್ಕೆ ಮನೇಲಿ ಮದುವೆ ಇಟ್ಕೊಂಡು ಹೋಗ್ತೀವಿ ಅಂತ ಕೂತ್ರೆ ಹೇಗೆ ಹೇಳು? ಆಶ್ರಮದಿಂದ
ಅರ್ಜೆಂಟ್ ಕೆಲಸ ಇದೆ, ಹೊರಟು ಬಾ ಅಂತ ಫೋನ್ ಬಂದಿತ್ತು. ಅಲ್ಲಿ ತುಂಬಾ ಕೆಲಸ ಇದೆಯಂತೆ, ನಾ ಬರ್ತೀನಿ. ಹೌದೌದು, ಆಶ್ರಮದ ಕೆಲಸ ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗ್ಲೇಬೇಕು. ಬಾಮ್ಮ, ನಾನೇ ಬಿಟ್ಬಿಡ್ತೀನಿ. ಬಾ ಬಾ. ದತ್ತಪ್ಪ, ಹಾಗಂತ ಮದ್ವೆ ಕೆಲ್ಸ ಮುಖ್ಯ ಅಲ್ವಾ? ನಡೀತಿರೋದು ನಿಮ್ ಮಗಳ ಮದ್ವೆ ದತ್ತಪ್ಪ. ವಸುದನ್ ಮದ್ವೆಲಿ ಕೀರ್ತಿ ಇಲ್ಲ ಅಂದ್ರೆ ಹೇಗಾಗತ್ತೆ? ಅಲ್ಲ, ಇವಳಿಗೆ ಲೂಸಾ? ಆಶ್ರಮದಲ್ಲಿ ಒಂದ್ ಕೆಲ್ಸ ಮಾಡಕ್ಕೆ 4 ಜನ ಇರ್ತಾರೆ. ಆದ್ರೆ ಇಲ್ಲಿ ಕೀರ್ತಿ ಇದ್ರೆ ಎಲ್ಲಾ ಕೆಲ್ಸದಲ್ಲೂ ಸಹಾಯ ಆಗತ್ತೆ. ಮದ್ವೆ ಟೈಮ್ಗೆ ಗುರೂಜಿ ಜೊತೆ ನಾನು ಬಂದು ಹೋಗ್ತೀನಿ. ಮದ್ವೆಗ್ ಬರೋದ್ ಸುಲಭ. ನಿನ್ನ ಈ ಮನೆಯೊಳೆ ಅಂತ ಎಲ್ರು ಒಪ್ಕೊಂಡಾದ್ಮೇಲೆ ಮದ್ವೆ ಕಾರ್ಯಕ್ರಮಕ್ಕೆ ಬರೋದು ಮುಖ್ಯ ಆಗೋದಿಲ್ಲ. ಇಲ್ಲೇ ಇದ್ದು ಕಾರ್ಯಕ್ರಮನ ನಡೆಸ್ಕೊಡೋದು ಮುಖ್ಯ ಆಗತ್ತೆ ಕೀರ್ತಿ. ಗಾಯತ್ರಿ, ಸುಮ್ಮನೆ ಯಾಕೆ ಅವಳನ್ನ ತಡಿತಾ ಇದೆಯಾ ನೀನು? ಅವ್ರವ್ರ ಕೆಲಸ ಅವ್ರವ್ರಿಗೆ ಮುಖ್ಯ. ಹೋಗ್ಲಿ ಬಿಡ. ಅಕ್ಕ, ಎಂಥ ಮಾತು ಹೇಳಿದ್ರಿ. ನೀವ್ ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ. ನಡಿಯಮ್ಮ, ನಾನೇ ಆಟೋ ಹೊತ್ತು ಬರ್ತೀನಿ. ನಡಿ. ಅತ್ತೆ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಇಷ್ಟು ದಿನ ನಮ್ಮನೆಯಲ್ಲೇ ಇದ್ದು ಈಗ ಮದ್ವೆ ಅನ್ನೋ ಹೊತ್ತಿಗೆ ಹೊರಟ್ರೆ ನಮಗೆಲ್ಲ ಬೇಜಾರಾಗಲ್ವಾ ಅತ್ತೆ? ಅದು ನಿಜಾನೇ. ನೀವೇ ಆಶ್ರಮಕ್ಕೆ ಒಂದು ಫೋನ್ ಮಾಡಿ ಸ್ವಾಮೀಜಿಗಳು ಹೇಳ್ಬೋದಲ್ಲಮ್ಮ? ಹೇಳೋಕ್ಕಾಗೋಲ್ಲ ಮಾರುತಿ. ಹಾಗೆಲ್ಲ ಸ್ವಾಮೀಜಿಗಳು ಸುಮ್ಮನೆ ಫೋನ್ ಮಾಡಿ ಕರ್ಸೋರಲ್ಲ. ಅಗತ್ಯ ಇದೆ ಬಾ ಅಂತ ಕರೆದಿರ್ತಾರೆ. ಈಗ ಕೀರ್ತಿ ಹೋಗೋದು ಅಗತ್ಯ, ಅನಿವಾರ್ಯ. ನೀವುಗಳು ಯಾರು ಅವಳ ದಾರಿಗೆ ಅಡ್ಡ ಹೋಗ್ಬೇಡಿ. ಇವತ್ತೇನಾದ್ರೂ ಇಲ್ಲಿಂದ ಹೋದ್ರೆ ರಾತ್ರಿ ರಾಘವನ್ ಮುಂದೆ ನಿಂತ್ಕೊಳ್ಳೋದು ತಪ್ಪತ್ತೆ. ಆಗ ನನ್ನ ಪ್ಲಾನ್ ಹಾಳಾಗತ್ತೆ. ನಿಜ, ನಾನು ಹೋಗೋದು ಅನಿವಾರ್ಯ. ನಿಂತ್ಕೊಳ್ಳವ ಕೀರ್ತಿ. ಏನಯ್ಯ, ಈಗ ನೀನ್ ಮಾತಾಡ್ತೀಯೋ ನಾನೇ ಮಾತಾಡ್ಲೋ? ಇಂಥ ವಿಷಯ ಎಲ್ಲ ನೀವೇ ಮಾತಾಡ್ಬೇಕಮ್ಮೆ. ಮಾತಾಡೋ. ಅಲ್ಲ ಕಣವ ಅನ್ಪೂರ್ಣ, ಈ ಮನೆ ಸಂಪ್ರದಾಯಸ್ಥರ ಮನೆ. ಇಲ್ಲಿ ಹಿರಿ ಸೊಸೆ ನೀನು. ನೀನ್ ಇಂಥ ನ್ಯಾಯ ಮಾಡ್ಬೋದಾ? ನಾನೇನ್ ಮಾಡ್ದೆಮ್ಮ? ಕೀರ್ತಿ ನಾಳೆ ಬೇಕಲ್ ಬಿಡವ. ಹೋಗೋದು ಅಂತ ತೀರ್ಮಾನ ಆದ್ಮೇಲೆ ಇವತ್ತು ಹೋದ್ರೆ ಏನು, ನಾಳೆ ಹೋದ್ರೆ ಏನು? ಇವತ್ತು ಯಾವಲ್ಲ? ಶುಕ್ರವಾರ. ಓ, ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕಾಗಿತ್ತಾ? ಅಲ್ಲ ಕಣವ, ಮಂಗಳ ಕಾರ್ಯವ ಮುಂದೆ ಮಾಡಿಕೊಂಡು ಶುಭ ಶುಕ್ರವಾರ ಮುತ್ತೈದೆನ ಆಚೆ ಕಳ್ಸೋದು ಸರಿಯೇನವ? ಹಂಗೇನಾದ್ರೂ ಕಳ್ಸಿದ್ರೆ ಈ ಮನೆಯಿಂದ ಅಷ್ಟು ಕುಂಕುಮ ಆಚೆಗೋದಂಗೆ. ಏನಮ್ಮೆ? ಅಯ್ಯೋ ಬಿಡ್ತು ಅನ್ನಿ, ಯಾಕಷ್ಟು ಕೆಟ್ಟ ಮಾತಾಡ್ತೀರಾ? ಮನೆಯಾಗಿರೋ ಲಕ್ಷ್ಮೀ ದೇವಿ ಆಚೆ ಹೊಂಟೋಗತ್ತೆ ಅಂತ ಹೇಳಿ. ಶಾಸ್ತ್ರ ಮುಗಿದ ಮನೇಲಿ ಯಾರು ಹಿಂಗ್ ಮಾಡಾರವ? ಹ್ಞೂ ಕಣವ, ಇವತ್ತು ಇಲ್ಲೇ ಇದ್ದು ನಾಳೆ ಬೇಕಾದ್ರೆ ಹೋಗ್ಲಿ. ಇಲ್ಲ ಅಂದ್ರೆ ಈ ಮನೆಗೆ ಒಳ್ಳೇದಾಗಕ್ಕಿಲ್ಲ ಕಣವ. ನಿಜ ನಿಜ. ಮದ್ವೆಗೆ ಅಂತ ಬಂದವರು ಮದ್ವೆ ಮುಗಿಸ್ಕೊಳ್ದೆ ಹೋದ್ರೆ ಅದು ಮನೆಗೆ ಒಳ್ಳೇದಾಗಲ್ಲ. ನೀ ನಡಿ ಕೀರ್ತಿ. ಇವತ್ತು ಹೋಗೋದು ಬೇಡ. ಮದುವೆ ಮುಗಿದ ಮೇಲೆ ಅವ್ರು ಬೇಡ ಅಂದ್ರು ನಾವು ಹೋಗ್ಲೇಬೇಕು. ಯಾಕೆ ಹೇಳು? ನಂಟ್ರಲ್ಲೇ ಅದಕ್ಕೆ ಸರಿಯಾಗಿ ಮಾತಾಡ್ತದ. ಅಂತೂ ನೀನ್ ಉಳ್ಕೊಂಡ್ಯಲ್ಲ, ಅಷ್ಟ್ ಸಾಕು. ಇನ್ನು ಇವತ್ತು ರಾತ್ರಿ ನಾನು ಹಚ್ಚೋ ಬೆಂಕಿಲಿ ಉರಿಯೋದು ಈ ಮನೆ. ಬಾಯ್ ಬಿಟ್ಟು ಮಾತಾಡಬಾರ್ದಾ? ಅದೇನು ಅಂತ ಬಾಯ್ ಬಿಟ್ಟು ಕೇಳ್ಬಾರ್ದಾ? ಸತ್ಯ ಹೇಳು ಗಾಯತ್ರಿ, ನೀನೇನ್ ಮೆಂಟ್ಲ ಅಥವಾ ನನ್ನ ಮೆಂಟ್ಲು ಮಾಡಕ್ ಹೊರಟಿದ್ಯಾ? ಸತ್ಯವಾಗ್ಲೂ ನೀವೇ ಮೆಂಟ್ಲು ದತ್ತಪ್ಪ. ಯಾಕಂದ್ರೆ ಮೆಂಟ್ಲಿಗೆ ಇಂಥ ಪ್ರಶ್ನೆಗಳೆಲ್ಲ ಹುಟ್ಕೊಳ್ಳೋದು. ಯಾಕೆ ಹುಟ್ಟಬಾರ್ದು? ಯಾವ ಕೀರ್ತಿ ನನ್ನ ಮಗಳ ಮದುವೆ ಗಡ್ಡ ಆಗ್ತಿದ್ಲೋ ಅವಳೇ ಮನೆ ಬಿಟ್ಟು ಹೋಗ್ತಿರುವಾಗ ಅವಳನ್ನ ಹೋಗ್ಬೇಡ ಅಂತ ತಡೆಯೋ ಅಗತ್ಯ ಆದ್ರೂ ಏನಿತ್ತು? ಅದೇ ನಿಮಗ್ ಅರ್ಥ ಆಗ್ತಾ ಇಲ್ಲ ದತ್ತಪ್ಪ. ನಾನ್ ನಿಮಗ್ ಕೊಟ್ಟ ಅವಕಾಶನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ನಿಮಗ್ ಬರ್ಲಿಲ್ಲ. ಕೀರ್ತಿನ ಕೆಟ್ಟವಳನ್ನಾಗ್ ಮಾಡಿ ಈ ಮನೆಯಿಂದ ಆಚೆ ಕಳ್ಸೋಕೆ ನಿಮಗ್ ಆಗ್ಲಿಲ್ಲ. ಆದ್ರೆ ಈಗ ಅದೇ ಆಗಿತ್ತಲ್ಲ. ಅದ್ರಿಂದ ಏನ್ ಪ್ರಯೋಜನ?
ಕೀರ್ತಿ ಒಳ್ಳೆಯವಳಾಗೆ ಹೋಗ್ತಾ ಇದ್ಲು, ಒಳ್ಳೆಯವಳಾಗೆ ಮನೆಗ್ ವಾಪಸ್ ಬರ್ತಿದ್ಲು. ಮನೆಯವ್ರ ಕಣ್ಣಲ್ಲಿ ಕೀರ್ತಿ ಒಳ್ಳೆಯವಳು ಅನ್ನೋ ಭಾವನೆ ಹಾಗೆ ಉಳ್ದೋಗಿರೋದು. ನಮಗ್ ಆಗದೆ ಇರೋರ್ನ ಈ ಮನೆಯಿಂದ ಆಚೆ ಕಳ್ಸಿದ್ರೆ ಅವ್ರು ವಾಪಸ್ ಈ ಮನೆಗ್ ಬರಕ್ಕೆ ಯಾವ ಅವಕಾಶನೂ ಇರ್ಬಾರ್ದು ದತ್ತಪ್ಪ. ಕೀರ್ತಿ ಕಂಡ್ರೆ ಈ ಮನೆಯವರೆಲ್ಲ ಅಸಹ್ಯ ಪಟ್ಕೋಬೇಕು. ಹಾಗ್ ಮಾಡೋದಕ್ಕೆ ನಾನೊಂದ್ ಸ್ಕೆಚ್ ಹಾಕಿದ್ದೀನಿ. ಕೀರ್ತಿ ಬರೀ ಮನೆಯಿಂದ ಆಚೆ ಬೀಳೋದಲ್ಲ, ಮನೆಯವ್ರ ದೃಷ್ಟಿನಲ್ಲಿ ಕೆಳಗ್ ಬೀಳ್ಬೇಕು. ಬೀಳ್ಬೇಕಮ್ಮ ನಿಜ, ಆದ್ರೆ ಅದನ್ನ ಮಾಡೋದಾದ್ರೂ ಹೇಗೆ? ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಅದಕ್ಕೆ ತಾವು ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಇಷ್ಟು ಮಾಡಿದ್ರೆ ಸಾಕು. ಆಹಾಹಾಹಾ, ಎಂಥ ಐಡಿಯಾ ಮಾಡಿದ್ಯಮ್ಮ ನೀನು. ಹೇಳ್ದಷ್ಟು ಮಾಡಿ. ಇವತ್ ರಾತ್ರಿ ಕೀರ್ತಿ ಪಾತ್ರಕ್ಕೆ ಬೀಳೋದು ಶುಭಂ ಬೋಲ್. ಇಷ್ಟಪಟ್ಟ ಹಾಗೆ ನೀವ್ ಕೊಟ್ಟ ಸೀರೆನ ನಾಳೆ ರಾತ್ರಿ ಉಟ್ಕೊಂಡು ನಿಮ್ ಮುಂದೆ ಬರ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕೀರ್ತಿ. ಅಕಸ್ಮಾತ್ ಆಗಿ ಆಕಾಶದಿಂದ ಆ ಚಂದ್ರನ ಇಳಿದು ಬಂದಿರೋ ಹಾಗಿದೆ. ಈ ಸೀರೆನ ನೀನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದೆ, ಆದ್ರೆ ಈ ಸೀರೆಗೆ ಚಂದ ಅಂತ ಬಂದಿರೋದು ನೀನ್ ಅದನ್ನ ಉಟ್ಟಿರೋದ್ರಿಂದ. ಇದೇ ಸೀರೆ ಉಟ್ಕೊಂಡು ನೀನ್ ನನ್ ಜೊತೆ ಹಸೆ ಮಣೆ ಮೇಲೆ ಕುತ್ಕೋಬೇಕಾಗಿತ್ತು. ನನ್ ಮದ್ವೆಗೆ ನಡೀತಿರೋ ಎಲ್ಲಾ ಶಾಸ್ತ್ರಗಳನ್ನು ನೀನ್ ನೋಡ್ತಿದ್ಯಾ, ಅದರಲ್ಲಿ ಭಾಗವಹಿಸ್ತಿದ್ಯಾ. ಆದ್ರೆ ಎಲ್ಲೋ ಒಂದ್ ಕಡೆ ಅವಳ ಜಾಗದಲ್ಲಿ ನೀನ್ ಇರ್ಬೇಕಾದವಳು ಅಂತ ಅನ್ನಿಸ್ಲಿಲ್ವಾ ಕೀರ್ತಿ? ಇಲ್ಲ, ಅನ್ನಿಸ್ಲಿಲ್ಲ. ಸುಳ್ಳು ಹೇಳ್ಬೇಡ ಕೀರ್ತಿ. ಬಯಕೆ ಅನ್ನೋದು ಗಂಡಸರಿಗಿಂತಲೂ ಹೆಚ್ಚಾಗಿ ಹೆಂಗಸರಿಗಿರುತ್ತೆ. ಹೆಣ್ಣು ಮತ್ತೆ ಬಯಕೆ ಇಬ್ರು ಒಟ್ಟಿಗೆ ಹುಟ್ಟಿರ್ತಾರೆ. ಅದರಲ್ಲೂ ಹೃದಯದ ವಿಷಯ ಬಂದ್ರೆ ಹೆಣ್ಮಕ್ಳೆ ಜಾಸ್ತಿ ಪೊಸೆಸಿವ್. ನನಗ್ ತುಂಬಾ ಚೆನ್ನಾಗಿ ಗೊತ್ತು ಕೀರ್ತಿ, ಈಗ್ಲೂ ನಿನ್ನ ಮನಸ್ಸು ಬಯಸ್ತಿರೋದು ನನ್ನನ್ನೇ. ಇರ್ಬೋದು, ಆದ್ರೆ ಒಂದ್ ಹೆಣ್ಣು ಒಂದ್ ನಿರ್ಧಾರಕ್ಕೆ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸೋದಿಲ್ಲ. ಅದು ಅವಳ ಗುಣಿಗೆಗಿರೋ ಗುಣ. ಹಾಗಾದ್ರೆ ನೀನ್ ಯಾಕೆ ನಿನ್ ನಿರ್ಧಾರ ಬದಲಾಯಿಸಿದೆ? ನನ್ನ ಪ್ರೀತಿ ತಾನೆ ನಿನ್ನ ಮೊದಲ ನಿರ್ಧಾರ. ನನ್ನ ಮದುವೆ ಆಗ್ಬೇಕು ಅಂತಿದ್ದಾನೆ ನಿನ್ನ ಮೊದಲ ನಿರ್ಧಾರ. ನಾವಿಬ್ರು ಒಂದಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಾನೆ ಆ ದೇವರು ಕೇಶವ ನಿಶ್ಚಿತಾರ್ಥಕ್ಕೆ ಅಂತ ಆಶ್ರಮದಿಂದ ತರ್ತಿದ್ದ ಉಂಗ್ರಾನ ನನ್ ಕೈಯಿಂದ ನಿನ್ ಕೈ ತಲುಪಿಸ್ದ. ನೋಡು, ಇವತ್ತಿಗೂ ಈ ಉಂಗ್ರಕ್ಕೆ ನಿನ್ ಬೆರಳು ಬಿಟ್ಟು ಬರೋಕ್ ಆಗ್ತಿಲ್ಲ. ಹೀಗಿರ್ಬೇಕಾದ್ರೆ ನೀನ್ ನನ್ನನ್ ಬಿಟ್ಟಿರೋಕೆ, ನಾನ್ ನಿನ್ನನ್ ಬಿಟ್ಟಿರೋಕೆ ಯಾಕೆ ಸಾಧ್ಯ ಕೀರ್ತಿ? ದಯವಿಟ್ಟು ಕ್ಷಮಿಸಿ ರಾಘವ್, ನಾನು ಈ ವಿಷಯ ಮಾತಾಡೋದಕ್ಕೆ ಇಲ್ಲಿ ಬರಲಿಲ್ಲ. ನಿಮ್ಮ ಮದ್ವೆಗೂ ಮುಂಚೆ
ನೀವ್ ಆಸೆ ಪಟ್ಟ ಹಾಗೆ ನಿಮ್ ಮುಂದೆ ಕಾಣಿಸ್ಕೊಳ್ಬೇಕು, ಅದಕ್ಕೆ ಬಂದೆ ಅಷ್ಟೇ. ಏನ್ ಯಜಮಾನ್ರು ಇವತ್ತು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ ಊಟ ಮಾಡದೆ ಬೆಡ್ರೂಮ್ ಅಲ್ಲಿ ತಿಂತಾ ಇದ್ದೀರಾ? ಹಸಿವು ಹೇಗಾದ್ರೂ ತೀರ್ಸ್ಕೋಬೇಕಲ್ವಾ? ಯಾಕ್ ಡಾರ್ಲಿಂಗ್ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ದೀರಾ? ನಾನ್ ಊಟ ಮಾಡಿಸ್ಲಾ? ನಾನ್ ಕಂಪ್ನಿ ಕೊಡ್ಲಾ ಡಾರ್ಲಿಂಗ್? ನಾನ್ ತಿನ್ನಿಸ್ತೀನಿ, ಕೊಡಿ. ನಿಮ್ಮ ಮಾತನ್ನ ನಾನು ನಡೆಸ್ಕೊಟ್ಟಿದ್ದೀನಿ, ಈಗ ನನ್ನ ಮಾತನ್ನ ನೀವು ನಡೆಸ್ಕೊಡ್ಬೇಕು. ಯಾವ ಮಾತು? ನೀವು ವಸುಧಾನ ಮದ್ವೆ ಆಗ್ಬೇಕು. ಆಗತ್ತೆ, ತಾತನ್ ಕೊಟ್ಟ ಮಾತನ್ನ ನಡೆಸ್ಕೊಡ್ಬೇಕು. ನಡೆಯುತ್ತೆ. ವಸುಧಾನ ಸಂತೋಷವಾಗಿ ಇಟ್ಕೊಳ್ಬೇಕು. ಇರ್ತಾಳೆ. ನನ್ನನ್ನು ಮರ್ತು ಬಿಡಿ. ಆಗಲ್ಲ, ಆಗಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಅದು ಸಾಧ್ಯ ಇಲ್ಲ. ನನ್ನ ಪಾಲಿಗೆ ನೀನು ಕೇವಲ ಹೆಸರಲ್ಲ ಕೀರ್ತಿ, ಉಸಿರು. ನನ್ನ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡಿರ್ಬೋದು, ಆದ್ರೆ ಅದರ ನಿಜವಾದ ಪ್ರಿಂಟ್ ಬಿದ್ದಿರೋದು ಹೃದಯದ ಮೇಲೆ. ನೋಡಿ ಗಾಯತ್ರಿ, ಮೊದ್ಲೇನೆ ಮೂಡ್ ಸರಿ ಇಲ್ಲ, ಪ್ಲೀಸ್. ನಿಮ್ ಮೂಡ್ ಸರಿ ಹೋಗ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು ಡಾರ್ಲಿಂಗ್. ತಿನ್ನಿ. ಬೇರೆ ಏನ್ ಬೇಕಾದ್ರೂ ಹೇಳು ಕೀರ್ತಿ, ಆದ್ರೆ ನನ್ನನ್ನು ಮರ್ತು ಬಿಡು ಅನ್ನೋ ಮಾತು ಹೇಳಕ್ಕೆ ನಿನಗೆ ಹಕ್ಕಿಲ್ಲ. ನಿನ್ನ ನೆನಪುಗಳು ನನ್ನ ಸ್ವತ್ತು ಕಣೆ. ಅದು 3 ಹೊತ್ತು ನನ್ನ ಜೊತೆನೆ ಇರುತ್ತೆ. ಪುರ್ಸೊತ್ತಾದಾಗ ಪಕ್ಕದಲ್ಲಿ ಇಟ್ಕೊಂಡು ಪುಟ ತಿರುಗಿಸೋ ಆಲ್ಬಮ್ ಅಲ್ಲ. ನೀನ್ ಬೇಕಾದ್ರೆ ಮರ್ತ್ಕೋ, ನನಗೇನು ಬೇಜಾರಿಲ್ಲ. ಆದ್ರೆ ನಾನು ನೋ ಚಾನ್ಸ್. ಈ ಜೀವ ಕೇಳೋದು ವ್ಯಾಯಾಮವೇ, ಈ ದೇಹ ಕೇಳೋದು ವ್ಯಾಯಾಮವೇ. ಓಂ ಶಾಂತಿ ಚಿಂತಾಮಣಿ. ನೀವ್ ಹೀಗೆ ಮಾಡ್ತಿದ್ರೆ ನಿಮ್ ಸಂಸಾರ ಚೆನ್ನಾಗಿರೋದಿಲ್ಲ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ ಹೇಳು? ಇಷ್ಟಕ್ಕೂ ಚಂದ ಅನ್ನೋದು ನನ್ ಬದುಕಕ್ ಬರೋದು ನೀನಿದ್ದಾಗ ಮಾತ್ರ. ನೀನಿಲ್ಲ ಅಂದಾಗ ಅದನ್ನೇನ್ ಚಂದ ಬದುಕಕ್ ಆಗಲ್ಲ. ಸರಿ, ನಿಮಗ್ ಹೇಗ್ ಬೇಕೋ ಹಾಗೆ ಬದುಕೊಳ್ಳಿ, ನಿಮ್ಮಿಷ್ಟ. ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಿದ್ಯಲ್ಲ ಕೀರ್ತಿ, ಆ ರೀತಿ ಹೇಳೋದು ವಾಡಿಕೆ. ಹಾಗಾದ್ರೆ ನಿನ್ನ ಬೇಡಿಕೆಗೆ ಯಾವುದೇ ಬೆಲೆ ಇಲ್ಲ ಅಲ್ವಾ? ನಿನಗೆ ಹಾಗೆ ಬೇಕೋ ಬದುಕೋ ಅಂದೆ. ನನಗೆ ನೀನು ಬೇಕು ಕೀರ್ತಿ, ಬೇಕು. ನಾನು ಹೋಗ್ಬೇಕು, ಬಿಡಿ ರಾಘವ್. ಹೋಗೋಕ್ ಮುಂಚೆ ಒಂದು ವಿಷಯ ಹೇಳೋಗು. ನೀನು ನನ್ನ ನಿಜಕ್ಕೂ ಪ್ರೀತಿಸ್ತೀಯ ಅಲ್ವಾ? ಈಗಲೂ ನನ್ನ ಮೇಲೆ ನಿನಗೆ ಅದೇ ಪ್ರೀತಿ ಇದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಹೇಳು ಕೀರ್ತಿ, ನೀ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಹೇಳು. ನೀನು ಮನಸ್ಸಲ್ಲಿ ನಾನಿಲ್ಲ ಅಂತ ಹೇಳು. ನನ್ನನ್ನ ಕಿತ್ತು ಬಿಸಾಕಿದ್ದೀನಿ ಅಂತ ಹೇಳು. ಹೇಳು ಕೀರ್ತಿ, ಹೇಳು. ಹೇಗೆ ಹೇಳಿ ರಾಘವ್? ನಾನ್ ನಿಮ್ಮನ್ನ ಮನೆ ನನಗಿಂತಲೂ ಜಾಸ್ತಿ ನಿಮ್ಮನ್ನ ಇಷ್ಟಪಡ್ತೀನಿ ರಾಘವ್. ಸೊಸೆ